ನಿಮ್ಮ ಡೆಬಿಟ್ ಕಾರ್ಡ್ ಎಕ್ಸ್ಪೈರ್ ಆಗಿದೆ, ಲಕ್ಷ ಬಹುಮಾನ ಸಿಕ್ಕಿದೆ, OTP ಹೇಳಿದ್ರೆ ಹಣ ಡ್ರಾ ಮಾಡ್ತೀವಿ, ಹೀಗೆ ವೆರೈಟಿಯಾಗಿ ಸೈಬರ್ ಕ್ರಿಮಿಗಳು ವಂಚನೆ ಮಾಡ್ತಿದ್ರು. ಇದೀಗ ಹೊಸ ರೀತಿಯಲ್ಲಿ ಸುಲಿಗೆ ಮಾಡಲು ಶುರು ಮಾಡಿದ್ದಾರೆ. ಅದೇ ಡಿಜಿಟಲ್ ಅರೆಸ್ಟ್. ಮನೆಗೆ ನುಗ್ಗೋದಿಲ್ಲ, ರಸ್ತೆಯಲ್ಲಿ ಅಡ್ಡಗಟ್ಟೋದಿಲ್ಲ, ಫೋನ್ ಕಾಲ್ ಮಾಡ್ತಾರೆ, ಕತೆ ಕಟ್ಟಿ ಡಿಮ್ಯಾಂಡ್ ಮಾಡ್ತಾರೆ. ಸೈಬರ್ ಕ್ರಿಮಿಗಳಿಂದ ಶುರುವಾಗಿದೆ ಡಿಜಿಟಲ್ ಅರೆಸ್ಟ್ ಡ್ರಾಮಾ. ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಮ್ ದುನಿಯಾದ ಹೊಸ ದಂಧೆ. ಸಾಮಾನ್ಯವಾಗಿ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಕರೆತಂದು ಸ್ಟೇಷನ್ನಲ್ಲಿ ವಿಚಾರಣೆ ನಡೆಸುತ್ತಾರೆ. ಆದರೆ ಸೈಬರ್ ಕ್ರಿಮಿಗಳು ಇದೇ ಥೀಮ್ನಲ್ಲಿ ಆನ್ಲೈನ್ನಲ್ಲೇ ಸುಲಿಗೆ ಮಾಡ್ತಿದ್ದಾರೆ. ಅದೇಗೆ ಅಂತ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಪೊಲೀಸರು ಅಥವಾ ತನಿಖಾ ಸಂಸ್ಥೆಯ ಹೆಸರೇಳಿ ಸೈಬರ್ ವಂಚಕರು ಕರೆ ಮಾಡ್ತಾರೆ. ಫೆಡೆಕ್ಸ್ ಅಥವಾ ಬೇರೆ ಕಂಪನಿ ಕೊರಿಯರ್ನಲ್ಲಿ ನಿಮ್ಮ ಮನೆಗೆ ಪಾರ್ಸಲ್ ಬಂದಿದೆ, ನಿಮ್ಮ ಹೆಸರಿನಲ್ಲಿ ವಿದೇಶಕ್ಕೆ ಪಾರ್ಸಲ್ ಕಳಿಸಲಾಗಿದೆ ಎಂದು ಹೇಳ್ತಾರೆ. ನಿಮ್ಮ ದಾಖಲಾತಿಗಳು ಡ್ರಗ್ಸ್ ವ್ಯವಹಾರದಲ್ಲಿ ತೊಡಗಿವೆ ಅಂತ ಮಾಹಿತಿ ನೀಡುತ್ತಾರೆ. ಆಧಾರ್, ಪಾನ್ ಕಾರ್ಡ್ನ ಸಂಪೂರ್ಣ ಮಾಹಿತಿ ಪಡೆಯುವ ವಂಚಕರು ಸ್ಕೈಪ್ ಲಿಂಕ್ ನೀಡಿ ಲಾಗ್ ಆನ್ ಆಗುವಂತೆ ತಿಳಿಸುತ್ತಾರೆ. ಪೊಲೀಸ್ ಸಮವಸ್ತ್ರದಲ್ಲಿ ಆರೋಪಿ ಆ ಕಡೆಯಿಂದ ಮಾತನಾಡ್ತಾನೆ. ನೀವು ವಿಚಾರಣೆಗೆ ಹಾಜರಾಗಬೇಕು, ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಹಲವು ಗಂಟೆಗಳ ಕಾಲ, ಹಲವು ದಿನಗಳ ತನಕ ವಂಚಕರು ಬೆದರಿಕೆ ಹಾಕ್ತಾರೆ. ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಅಂತ ಆನ್ಲೈನ್ನಲ್ಲೇ ಇರಿಸ್ತಾರೆ. ಅರೆಸ್ಟ್ ಮಾಡುವಂತೆ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡ್ತಾರೆ. 15 ದಿನದ ಅಂತರದಲ್ಲಿ 8 ಜನರಿಗೆ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ. ನಗರದಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ ವಂಚನೆ ಮಾಡಿರೋದು ಗೊತ್ತಾಗಿದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಬಹಳಷ್ಟು ಜನ ಈ ಫ್ರಾಡ್ಸ್ಟರ್ಸ್ ಇದ್ದಾರೆ, ಸ್ಕ್ಯಾಮ್ಸ್ಟರ್ಸ್ ಇದ್ದಾರೆ, ಅವರದೇ ಆದ ಸದಸ್ಯರೆಲ್ಲ ಇರ್ತಾರೆ. ಅವರು ಆಲ್ಮೋಸ್ಟ್ ಆನ್ ಅ ಡೈಲಿ ಬೇಸಿಸ್ 5 ಲಕ್ಷದಿಂದ 99 ಲಕ್ಷವರೆಗೆ ಜನಸಾಮಾನ್ಯರು ಕಳ್ಕೊತಾ ಇದ್ದಾರೆ, ಚೀಟ್ ಆಗ್ತಾ ಇದ್ದಾರೆ. ದೇಶದ ಹಲವೆಡೆ ಇಂಥ ಕೇಸ್ಗಳು ವರದಿಯಾಗ್ತಿದ್ವು. ಇದೀಗ ನಗರದ HSR ಲೇಔಟ್ ಮೂಲದ ವೃದ್ಧ ದಂಪತಿಗೆ ಈ ರೀತಿ ವಂಚನೆಯಾಗಿದೆ. 3 ದಿನಗಳ ಕಾಲ ಡಿಜಿಟಲ್ ಅರೆಸ್ಟ್ ಮಾಡಿ 1,97,00,000 ಸುಲಿಗೆ ಮಾಡಿದ್ದಾರೆ. 15 ದಿನಗಳ ಅಂತರದಲ್ಲಿ ಆಗ್ನೇಯ ವಿಭಾಗದಲ್ಲೇ 3 ಕೋಟಿ ಹಣವನ್ನ ಸೈಬರ್ ಕದೀಮರು ವಂಚಿಸಿದ್ದಾರೆ. ಫೆಡೆಕ್ಸ್ ಸ್ಕ್ಯಾಮು ಕೂಡ ಬಹಳಷ್ಟು ಫ್ರೀಕ್ವೆಂಟ್ ಆಗಿ ಆಗ್ತಾ ಇರೋದ್ರಿಂದ ಇದು 1.98 crores ಇದು ಮ್ಯಾಕ್ಸಿಮಮ್ ಅಮೌಂಟ್ ಇಲ್ಲಿವರೆಗೆ ಆಗಿದ್ದು. ಆದರೆ ಹಿಂದೆನೂ ಕೂಡ 5 ಲಕ್ಷದಿಂದ 20 ಲಕ್ಷ, 30, 50 ಎಲ್ಲ ಡಿನಾಮಿನೇಷನ್ಸ್ ಕೇಸ್ ಆಗಿದ್ದಾವೆ ನಮ್ಮ ಹತ್ರ. ರಸ್ತೆ ಮನೆಗಳಿಗೆ ನುಗ್ಗಿ ದೋಚೋದಕ್ಕಿಂತ 50 ಪಟ್ಟು ಹಣವನ್ನ ಸೈಬರ್ ವಂಚಕರು ಈ ರೀತಿಯಲ್ಲೇ ಕೊಳ್ಳೆ ಹೊಡೆತಿದ್ದಾರೆ. ಸೈಬರ್ ವಂಚಕರಿಂದ ಬಚಾವಾಗಲು ಒಂದೇ ದಾರಿ, ಅದು ಧೈರ್ಯವಾಗಿ ಇರಬೇಕು. ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಒಂದು ವೇಳೆ ವಂಚನೆ ಆಗಿದ್ರೆ ಕೂಡಲೇ 1930ಗೆ ಕರೆ ಮಾಡಿ ಮಾಹಿತಿ ನೀಡಿ. ಆಗ ಪೊಲೀಸರು ವಂಚಕರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿ ಹಣ ವಾಪಸ್ ಕೊಡಿಸುವ ಪ್ರಯತ್ನ ಮಾಡ್ತಾರೆ. ಪ್ರಜ್ವಲ್, TV9 ಬೆಂಗಳೂರು.